ಬೆನ್ನತ್ತಿದ ರೇಣುಕಾಸ್ವಾಮಿಯ ಬರ್ಬರ ಕೊಲೆ ಪ್ರಕರಣ. ಕಸ್ಟಡಿಯಲ್ಲಿರೋ ದರ್ಶನ್ ಮನಸ್ಥಿತಿಯಲ್ಲಿ ಭಾರೀ ಬದಲಾವಣೆ. ಘಟನೆ ಬಗ್ಗೆ ಪಶ್ಚಾತ್ತಾಪದ ಮಾತುಗಳನ್ನಾಡಿರುವ ದರ್ಶನ್. ಪರಿಚಯಸ್ಥ ಅಧಿಕಾರಿಗಳ ಬಳಿ ತಪ್ಪಾಗೋಯ್ತು ಎಂದ್ರಂತೆ ದರ್ಶನ್. ಉಗುರಲ್ಲಿ ಆಗೋದಕ್ಕೆ ಕೊಡಲಿ ತಗೊಂಡ್ರು ಎನ್ನುವಂತಾಗಿದೆ ದರ್ಶನ್ ಪರಿಸ್ಥಿತಿ. ಪಶ್ಚಾತ್ತಾಪದಿಂದ ನರಳುತ್ತಿರುವ ಕೊಲೆ ಆರೋಪಿ ದರ್ಶನ್. ತನ್ನೊಂದಿಗೆ ಸಹಚರರ ಜೀವನವು ಹಾಳು ಎಂಬ ಪಶ್ಚಾತ್ತಾಪ ಕಾಡ್ತಿದೆಯಂತೆ. ಈ ಸ್ಥಾನದಲ್ಲಿದ್ದುಕೊಂಡು ಈ ಕೇಸ್ನಲ್ಲಿ ಅಪರಾಧಿಯಾಗಿರೋದಕ್ಕೆ ಪಶ್ಚಾತ್ತಾಪ. ಅಭಿಮಾನಿಗಳು ಹಾಗೂ ಚಿತ್ರತಂಡದ ಗಣ್ಯರನ್ನ ಫೇಸ್ ಮಾಡೋದು ಹೇಗೆ ಎನ್ನುವ ಟೆನ್ಷನ್ ಶುರುವಾಗಿದೆಯಂತೆ. ಹೀಗೆ ಮಾತಾಡ್ತಾ ಗಳಗಳನೆ ಅತ್ರಂತೆ ಕೊಲೆಯ ಆರೋಪಿ ದರ್ಶನ್. ರೇಣುಕಾಸ್ವಾಮಿಯ ಬರ್ಬರ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಡಿ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿಯ ಬರ್ಬರ ಕೊಲೆಯಾಗಿದೆ ಅಂತ ನಟ ದರ್ಶನ್ ಸೇರಿದಂತೆ 13 ಮಂದಿ ಆರೋಪಿಗಳು ಈಗಾಗಲೇ ಬಂಧನವಾಗಿದ್ದಾರೆ. ಆದ್ರೆ ಕಸ್ಟಡಿಯಲ್ಲಿರುವಂತಹ ದರ್ಶನ್ ಮನಸ್ಥಿತಿಯಲ್ಲಿ ಭಾರಿ ಬದಲಾವಣೆ ಆಗಿಬಿಟ್ಟಿದೆಯಂತೆ. ಘಟನೆ ಬಗ್ಗೆ ಪಶ್ಚಾತ್ತಾಪದ ಮಾತುಗಳನ್ನ ಆಡ್ತಿದ್ದಾರಂತೆ ಆರೋಪಿ ದರ್ಶನ್. ರೇಣುಕಾಸ್ವಾಮಿಯ ಕ್ರೂರ ಕೊಲೆ ಪ್ರಕರಣದಲ್ಲಿ ಏಟು ಆರೋಪಿಯಾಗಿ ದರ್ಶನ್ ಇದ್ದಾರೆ. ಎತ್ತ ದರ್ಶನ್ ಮನಸ್ಥಿತಿ ಬದಲಾಗ್ತಿದೆಯಂತೆ. ಘಟನೆ ಬಗ್ಗೆ ಪಶ್ಚಾತ್ತಾಪದ ಮಾತುಗಳನ್ನ ಆಡ್ತಿದ್ದಾರಂತೆ. ದರ್ಶನ್ ಈಗಾಗಲೇ ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿದ್ದಾರೆ. ಅತ್ತ ಪರಿಚಯ ಇರುವಂತ ಅಧಿಕಾರಿಗಳ ಬಳಿ ತಪ್ಪಾಗೋಯ್ತು ಅಂದ್ರಂತೆ ದರ್ಶನ್. ಹಾಗಾದ್ರೆ ಕೊಲೆ ಮಾಡಿದ್ದು ಫಿಕ್ಸ್ ದರ್ಶನ್ನೇ. ಈಗಾಗಲೇ ಆರೋಪಿಯಾಗಿ ದರ್ಶನ್ ಇದ್ದಾರೆ. ಆದ್ರೆ ಪರಿಚಯಸ್ಥ ಅಧಿಕಾರಿಗಳ ಬಳಿ ತಪ್ಪಾಗೋಯ್ತು ಅಂದ್ರಂತೆ ದರ್ಶನ್. ಉಗುರಲ್ಲಿ ಆಗುವುದಕ್ಕೆ ಕೊಡಲಿ ತಗೊಂಡ್ರಿ ಎನ್ನುವಂತಾಗಿದೆ ಈಗ ದರ್ಶನ್ ಪರಿಸ್ಥಿತಿ. ಪಶ್ಚಾತ್ತಾಪದಿಂದ ನರಳುತ್ತಿದ್ದಾರೆ ಕೊಲೆ ಆರೋಪಿ ದರ್ಶನ್. ತನ್ನೊಂದಿಗೆ ತನ್ನ ಹಿಂದೆ ಯಾವಾಗ್ಲೂ ಕೂಡ ಅಭಿಮಾನಿಗಳಿರ್ತಾರೆ, ತನ್ನ ಸಹಚರರಿರ್ತಾರೆ. ಈಗ ಅವರ ಜೀವನ ಕೂಡ ಹಾಳಾಗೋಯ್ತು ಅಂತ ದರ್ಶನ್ ಪಶ್ಚಾತ್ತಾಪವನ್ನ ಪಡ್ತಿದ್ದಾರಂತೆ. ಅತ್ತ ಅಭಿಮಾನಿಗಳು, ಚಿತ್ರರಂಗದ ಗಣ್ಯರನ್ನ, ಇವರೆಲ್ಲರನ್ನ ಹೇಗೆ ಫೇಸ್ ಮಾಡೋದು ಎನ್ನುವಂತ ಟೆನ್ಷನ್ ಶುರು ಆಗ್ಬಿಟ್ಟಿದೆಯಂತೆ ದರ್ಶನ್ಗೆ. ಇನ್ನು ಇವೆಲ್ಲವನ್ನ ಮಾತಾಡ್ತಾ ಗಳಗಳನೆ ಅತ್ತರಂತೆ ಕೊಲೆ ಆರೋಪಿ ದರ್ಶನ್ ಅಂತಂದ್ರೆ ಖಡಕ್ ಆಗಿ ಯಾವಾಗ್ಲೂ ಕೂಡ ಗುಡುಕ್ತಿದ್ದಂತವ್ರು. ಒಂದಲ್ಲ ಒಂದು ವಿವಾದಗಳನ್ನ ಮೈಮೇಲೆ ಹಾಕುವಂತ ಕಾಂಟ್ರವರ್ಸಿಯಾಗಿ ಗುರುತಿಸ್ಕೊಂಡಿದ್ರು. ಈತ ಅಪಾರ ಅಭಿಮಾನಿಗಳನ್ನ ತನ್ನ ಚಿತ್ರದ ಮೂಲಕ ಗುರುತಿಸ್ಕೊಂಡಿದ್ರೆ, ಸಂಪಾದನೆ ಮಾಡ್ಕೊಂಡಿದ್ರೆ, ಇತ್ತ ಇನ್ನೊಂದು ಕಡೆಯಲ್ಲಿ ಕೂಡ ಅನೇಕ ಬಾರಿ ಕಾಂಟ್ರವರ್ಸಿಗಳಿಗೆ ಹೆಸರುವಾಸಿ ಆಗಿದ್ರು. ಆದ್ರೆ ಈಗ ಯಾವುದೋ ಒಂದು ಸಣ್ಣ ಪುಟ್ಟ ವಿಚಾರವಲ್ಲ, ಕೊಲೆಯ ಪ್ರಕರಣದಲ್ಲಿ ಏಟು ಆರೋಪಿಯಾಗಿ ದರ್ಶನ್ ಅರೆಸ್ಟ್ ಆಗಿದ್ದಾರೆ. ಸ್ಟೇಷನ್ ನಲ್ಲಿ ತಮಗೆ ಪರಿಚಯಸ್ಥ ಇರುವಂತ ಅಧಿಕಾರಿಗಳ ಬಳಿ ಇವೆಲ್ಲವನ್ನ ಹೇಳಿ ಗಳಗಳನೆ ಅತ್ರಂತೆ ದರ್ಶನ್. ಪಶ್ಚಾತ್ತಾಪದ ಅರಿವಾಗ್ತಾ ಇದೆ. ಅಭಿಮಾನಿಗಳನ್ನ ಹೇಗೆ ಫೇಸ್ ಮಾಡೋದು, ಚಿತ್ರರಂಗದ ಗಣ್ಯರನ್ನ, ಇವರೆಲ್ಲರನ್ನ ಹೇಗೆ ಫೇಸ್ ಮಾಡೋದು ಅಂತ ಟೆನ್ಷನ್ ನಲ್ಲಿದ್ದಾರೆ. ಇನ್ನು ತಮ್ಮ ಜೊತೆಗಿದ್ದಂತ ಸಹಚರರು ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಈಗ ಆರೋಪಿಗಳಾಗಿದ್ದಾರೆ. ಹೀಗಾಗಿ ನನ್ನಿಂದ ಇವೆಲ್ಲ ಆಯ್ತಾ ಎನ್ನುವಂತ ರೀತಿಯಲ್ಲಿ ದರ್ಶನ್ ಗಳಗಳನೆ ಅತ್ತು ಪಶ್ಚಾತ್ತಾಪವನ್ನ ಹೊರಗಾಗ್ತಿದ್ದಾರಂತೆ.